ಕೆಲವು ಸತಿ ನಮಗ್ ಸಿಂಪತಿ ಬೇಕಾಗಲ್ಲ, ಕೆಲವು ಸತಿ ಒಂಥರ ಬಂದು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಅದನ್ನ ನಮಗ್ ಕೇಳಿಸ್ಕೊಳಕ್ ಇಷ್ಟ ಆಗಲ್ಲ. ಎಲ್ಲಾದ್ರೂ ಒಳ್ಳೆ ಪಾನಿಪುರಿ ತಿನ್ಕೊಂಡ್ ಬರೋಣ, ಎಲ್ಲೂ ಮಸಾಲ ಪುರಿ ತಿನ್ಕೊಂಡ್ ಬರೋಣ, ಈ ತರ ಮಾತಾಡಿ ನನ್ನ ಹತ್ರ. ನನ್ ತುಂಬಾ ಸ್ಟ್ರೆಸ್ಡ್ ಆಗಿದ್ದಾಗ I think 2 people I turn to. It's that one person is Chiru. I've always turned to Chiru. ನನ್ನ ಮೈಂಡ್ ಸೆಟ್, ನನ್ನ ಮೆಂಟಾಲಿಟಿ ಒಂಥರ ನನಗೆ ಮಿರರ್ ಮಾಡಿ ತೋರಿಸಿ ನನ್ನನ್ನ ಕಾಮ್ ಮಾಡಕ್ಕೆ ಆಗ್ತಿದ್ದು was only for Chiru. I know I need someone ಅಂದ ತಕ್ಷಣ ಇವರಿಬ್ಬರಿಗೆ ಫಸ್ಟ್ ಕಾಲ್ ಹೋಗುತ್ತೆ. You're a very young girl, I would say, of course a very young mother. At some point you will, some point in life, in your ಒಂದು ಲೈಫ್ ನಲ್ಲಿ ಲವ್ ಅನ್ನೋದು if you encounter again, how open are you for it? Star Express with RJ Netra. ರೇಡಿಯೋ ಸಿಟಿಯಲ್ಲಿ ಮಾತ್ರ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕ್ವಿಜ್ ನ ನೀವೀಗ ತಗೊಳ್ಳೇಬೇಕು. ಜನರಲ್ ನಾಲೆಜ್ ಎಲ್ಲ ಕೇಳ್ಬಿಟ್ಟು ಡೋಂಟ್ ಮೇಕ್ ಮೀ ಲುಕ್ ಲೈಕ್ ಅ ಬಿಂಬೋ. ತತ್ಸಮ ತದ್ಭವ ನೋಡ್ತಾ ಹೋದ್ರೆ ನಾವು ಬಹಳಷ್ಟು ಸಂಸ್ಕೃತದ ಪದಗಳನ್ನ ನಾವು ಕನ್ನಡದಲ್ಲಿ ಬಳಸ್ತಾ ಹೋಗ್ತೀವಿ. ಓಕೆ, ಟ್ರೈ ಮಾಡೋಣ. ಒಂದಷ್ಟು ಬ್ರಷ್ ಅಪ್ ಮಾಡ್ಕೊಂಡಿದ್ದೀರಾ? ನಿಜ ಇಲ್ಲ, ಹೇರ್ ಮಾತ್ರ ಬ್ರಷ್ ಮಾಡಿದೀನಿ, ತತ್ಸಮ ತದ್ಭವ ಅದೆಲ್ಲ ಬ್ರಷ್ ಅಪ್ ಏನು ಮಾಡ್ಕೊಂಡಿಲ್ಲ. ಸೊ ಸಿಂಪಲ್ ಆಯ್ತಾ? ಅಂದ್ರೆ ಈಗ ಯಾರು ನಮ್ಮ ಇಂಟರ್ವ್ಯೂಸ್ ಕೇಳ್ತಾ ಇದಾರೆ, ನೋಡ್ತಾ ಇದಾರೆ, ತತ್ಸಮ ತದ್ಭವ ಅವ್ರ ಡಿಕ್ಷನರಿ ಬ್ರಷ್ ಅಪ್ ಮಾಡ, ಅವ್ರ ಮೆಮರಿ ಬ್ರಷ್ ಅಪ್ ಮಾಡಕ್ಕೆ. ಸೊ ತತ್ಸಮ ಅಂತಂದ್ರೆ ಸಂಸ್ಕೃತದ ಪದ, ತದ್ಭವ ಅಂದ್ರೆ ಅದರ ಒರಿಜಿನಲ್ ಕನ್ನಡದ ಪದ. ಸೊ ಈಗ ಒಂದು ಪದ ಹೇಳ್ತೀನಿ, ಅದರ ತದ್ಭವ ಹೇಳ್ಬೇಕು. ತತ್ಸಮ ನಾನು ಹೇಳ್ತೀನಿ, ತದ್ಭವ ನಾನು ಹೇಳ್ಬೇಕು. ಓಕೆ, ಆಕಾಶ, ಗಗನ, ಅದೇ ತರ ಆ ಇಂದನೇ ಶುರು ಆಗುತ್ತೆ, ಆಕಾಶ. ಸೊ ಒಂದ್ ಕ್ಲೂ ಕೊಡ್ಬೇಕು ಅಂದ್ರೆ ಬಟ್ಟೆ ಒಗೆಯೋರ್ಗನ ಹೇಳ್ತಾರೆ ಇವರು, ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಹೇಳಿ. ಆಗಸ, 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 ಆಕಾಶ, ಆಗಸ. ಆಗಸ ಕರೆಕ್ಟ್ ಆಗಿಲ್ಲದನಪ್ಪ. ಆಗಸ ಕರೆಕ್ಟ್, ಅದನ್ನೇ ವೇರಿಯೇಷನ್ ಅಂತಂದೆ. ಆಗಸ, ಆಗಸನ, ಆಗಸ. ಆಗಸದಲ್ಲಿ ಹಾಡೇ ಇದೆ, ಹೇಳಿ ನೋಡೋಣ. ನಂಗೆ ಟ್ಯೂನ್ ಬರ್ತಾ ಇದೆ, ಬಟ್ ನನ್ಗೆ ಲಿರಿಕ್ಸ್ ಬರ್ತಾ ಇಲ್ಲ. ಲೈಕ್ ನನ್ ತಲೆ ಗುಣಗ್ತಿದೆ ತಲೆಯಲ್ಲಿ, ಬಟ್ ನನ್ಗೆ ಅದ್ ಹೇಳಕ್ ಬರ್ತಿಲ್ಲ. ನಮ್ ಕವಿಗಳೆಲ್ಲ ಯೂಸ್ ಮಾಡಿದ್ದಾರೆ. ಏನೋ ಪ್ಲೀಸ್ ಎಡಿಟ್. ಧ್ವನಿ, ಧ್ವನಿ. ಓ ಗಾಡ್, ಧ್ವನಿ, ಧ್ವನಿ. ನನ್ ಫ್ರೆಂಡ್ ಮಗಳ ಹೆಸರು ಧ್ವನಿ. ಅದ್ರದ್ದು ತದ್ಭವ ಹೇಳಿ ಇವಾಗ. ಫ್ರೆಂಡ್ ಹೆಸರು ಹೇಳ್ಬೇಡಿ. ಸೊ ಧ್ವನಿ, ಅದರ ತದ್ಭವನ ಯೂಸ್ ಮಾಡಿ ಒಂದ್ ವೆರಿ ಫೇಮಸ್ ಹಾಡಿದೆ, ಸವಾರಿ ಫಿಲ್ಮ್ದು. ನಿನ್ನ ದನಿ, ದನಿ, ಎಸ್. ನರಕ, ಇಲ್ಲಿ ಯಾವ ಸಾಂಗ್ ಅಲ್ಲೂ ಇಲ್ಲ ಇದ್ರದ್ದು ತದ್ಭವ. ಓಕೆ, ನರಕ ನಾ ಹೇಳ್ಬಿಡ್ತೀನಿ, ಇದು ಕಷ್ಟ ಇದೆ. ನಾರ್ಕ ಅಂತೆ, ನಾರ್ಕ. ನಾರ್ಕ ಕಳ್ಸಿ. ಇದು ಹೆಂಗೆ ಬೇಡ ಬಿಡಿ. ಓಕೆ, ಇದು ಈಸಿ ಇದೆ ಆಕ್ಚುಲಿ, ನಾವ್ ಯೂಸ್ ಮಾಡ್ತೀವಿ. ಪಕ್ಷಿ, ತತ್ಸಮ, ಅದರ ತದ್ಭವ ಪಕ್ಷಿ. ಪಕ್ಷಿ ತತ್ಸಮ. ಪಾಕ್ಷಿ ಇಲ್ಲ, ಹಕ್ಕಿ. ಪಕ್ಷಿ, ಹಕ್ಕಿ. ಏನೋ ಪಕ್ಷಿ. ಬಿಕಾಸ್ ನೀವೇನಂದ್ರಿ ಇವಾಗ ಧ್ವನಿ, ದನಿ, ಅದಕ್ಕೆ ನಾನು ಪಾಕ್ಷಿ, ಪಕ್ಷಿ, ಪಕ್ಷಿ. ಓಕೆ, ಪ್ರೀವಿಯಸ್ ಆನ್ಸರ್ಸ್ ಇದು ಯಾವುದೇ ಒಂದು ಇದಿಲ್ಲದೆ ತರ ಕರಿತಾ ಇದೀನಿ. ನೆಕ್ಸ್ಟ್ ಒನ್ ಪ್ರಯಾಣ. ಪ್ರಯಾಣ, ಸವಾರಿ. ಸ್ವಲ್ಪ ಅದೇ ತರ ಸೌಂಡಿಂಗ್ ಇದೆ. ಪ್ರಯಾಣ, ಯಾನ. ಒಂದ್ ಕನ್ನಡ ಸಿನಿಮಾ ಇದೆ, ಅದರಲ್ಲಿ ರವಿಶಂಕರ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಲ್ಲಿ ರವಿಶಂಕರ್. ಗೊತ್ತು 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 ನನ್ಗೆ. ಯೋ ದೇವ್ರೇ. ಮೋಡದ ಒಳಗೆ ಅದ್ಯಾವ್ದೋ ಸಾಂಗ್ ಇದೆ ಅದ್ರಲ್ಲಿ, ಗೊತ್ತು ನನ್ಗೆ. ಬಳಗ ಪಾಯನೇ ಸ್ಟಾರ್ಟ್ ಆಗಿದೆ. ಹೌದೌದು, ಪಯಣ. ಪಯಣ, ಅಟ್ಲೀಸ್ಟ್ ಪಾ ಗೊತ್ತಿತ್ತು ನಂಗೆ. ಕರೆಕ್ಟ್. ಪಯಣ. ಕ್ವಿಕ್ಲಿ, ವನ. ವನ ಅಂದ್ರೆ ಕಾಡು, ಫಾರೆಸ್ಟ್. ವನ, ಅದರ ತದ್ಭವ. ತದ್ಭವ ವಚನಗಳಲ್ಲ. ಅಯ್ಯೋ, ಟೆಸ್ಟ್ ಕೊಡ್ಬೇಡಿ ಇವಾಗ. ನೋಡಿ, ನಾನು ಅಲ್ಲಮ್ಮ ಸಿನಿಮಾ ಮಾಡಿದ್ದೀನಿ, ಬಟ್ ವಚನಗಳ ಬಗ್ಗೆ ಕೇಳ್ಬೇಕಂದ್ರೆ ಧನಂಜಯನ್ ಕೇಳಿ, ನನ್ನ ಕೇಳಬೇಡಿ. ವನ, ವನ, ಕಾಡು, ವಾನ. ಬೇಕರಿಯಲ್ಲಿ ತಿಂತೀನಿ, ಟೀ ಜೊತೆ ತುಂಬಾ ಜನ ಇಷ್ಟಪಡ್ತಾರೆ. ಬಿಸ್ಕೆಟ್, ಬನ್ನು, ಬನ. ವನ, ಬನ. ಓಕೆ, ಸೊ ಇದನ್ನ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಬಹಳ ಚೆನ್ನಾಗಿ ಕೊಟ್ಟಂತ ಕ್ಲೂಗಳನ್ನ ಹಿಡಿದು
ಈ ತತ್ಸಮ ತದ್ಭವ ಕಾಂಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ. ಸಿನಿಮಾದಲ್ಲಿ ನಿಮ್ಮನ್ನ ಇಷ್ಟೇ ಕನ್ಫ್ಯೂಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಸಿನಿಮಾಗೆ ಸ್ಟೋರಿ ಆಫ್ ಕೋರ್ಸ್ ಕೇಳಿದಾಗ ತುಂಬಾ ಇಂಟ್ರೀಗಿಂಗ್ ಅನ್ಸಿತ್ತು ಪ್ರತಿಯೊಂದು. ಅಂಡ್ ನಿಮಗೆ ಒಂಥರ ಮಾಡಿಸಿದಂತ ಒಂದು ಸಬ್ಜೆಕ್ಟ್. ಅಂಡ್ ಐ ಆಮ್ ಸೋ ಗ್ಲಾಡ್ ಒಬ್ಬ ಆಕ್ಟ್ರೆಸ್ಗೆ ಸಿನಿಮಾಗಳು ಅಂತ ಮಾಡ್ಬೇಕಾದ್ರೆ, ಎಸ್ಪೆಷಲಿ ಆಕ್ಟ್ರೆಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಕಥೆಗಳನ್ನ ಬರೆಯೋದು ಅಂಡ್ ಆಕ್ಟ್ರೆಸ್ಗೋಸ್ಕರ ಸಿನಿಮಾಗಳನ್ನ ಮಾಡೋದು, ನಾಟ್ ವೆರಿ ಆಫನ್ ವಿ ಫೈಂಡ್ ದಿಸ್ ನಮ್ಮ ಇಂಡಸ್ಟ್ರಿನಲ್ಲಿ. ಇತ್ತೀಚೆಗೆ ಬರ್ತಾ ತುಂಬಾ ಚೇಂಜ್ ಆಗಿದೆ. ತುಂಬಾ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ಸ್, ಪನ್ನಗ ತರ ಪ್ರೊಡ್ಯೂಸರ್ಸ್ ಟು ಆಕ್ಚುಲಿ ಇನ್ವೆಸ್ಟ್ ಇನ್ ಫಿಲ್ಮ್ಸ್ ಲೈಕ್ ದಿಸ್. ನಿಮ್ ಕಡೆಯಿಂದ ನಾವೀಗ ನಾನು ಫಾರ್ ಎಕ್ಸಾಂಪಲ್ 1-2 ವಾರ ರಜಾ ತಗೊಂಡು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ, ಎನಿ ಜಾಬ್ ಆಗಿರ್ಬಹುದು, ವಾಪಸ್ ಹೋಗ್ಬೇಕಾರೆ ಓಕೆ ನಂಗೆ ಬರುತ್ತಾ ಇಲ್ವಾ, ಅದು ಏನೋ ಒಂದು ಭಯ ಇರುತ್ತೆ ಅಲ್ವಾ? ಹೌದು. ಹೇಗೆ, ಹೌ ಡಿಡ್ ಯು ಪ್ರಿಪೇರ್ ಯೋರ್ ಸೆಲ್ಫ್? ಭಯ ಇತ್ತು ಆಕ್ಚುಲಿ, ತುಂಬಾ ಭಯ ಇತ್ತು. ಅಂದ್ರೆ ಐ ವಾಸ್ ನೆವರ್ ಅವೇ ಫ್ರಮ್ ದ ಇಂಡಸ್ಟ್ರಿ. ಕಾನ್ಸ್ಟೆಂಟ್ಲಿ ಇನ್ಫ್ಯಾಕ್ಟ್ ಮಧ್ಯದಲ್ಲಿ ಆಡ್ ಶೂಟ್ಸ್ ಎಲ್ಲ ಮಾಡಿದ್ದೆ. ಐ ಹ್ಯಾಡ್ ಫೇಸ್ ದ ಕ್ಯಾಮ್ರಾ ಫೇಸ್ ಮಾಡೋದು ನನಗೆ ಹೊಸದು ಅನಿಸ್ಲಿಲ್ಲ. ಬಟ್ ಸಿನಿಮಾಲ್ ಆಕ್ಟ್ ಮಾಡೋದು ನನಗೆ ಇಟ್ ಹ್ಯಾಡ್ ಬಿನ್ ಸಮ್ ಟೈಮ್. ಆ್ಯಂಡ್ ಎಮೋಷ್ನಲಿ ಆಲ್ಸೋ ನನಗೆ ಅಲ್ಲಿ ಹೋಗಿ ನಿಂತು ಎಲ್ಲವನ್ನು ಮರೆತು ಅವತ್ತಿನ ಆ ಸೀನ್ಗೆ, ಆ ಕ್ಯಾರೆಕ್ಟರೈಸೇಷನ್ಗೆ ಏನೇನು ಬೇಕು ಅನ್ನೋದನ್ನ ಮಾತ್ರ ನನ್ನ ತಲೆಯಲ್ಲಿ ಇಟ್ಕೊಂಡು ಅದ್ರ ಪ್ರಕಾರವಾಗಿ ನಾನು ನಡ್ಕೋಬೇಕಿತ್ತಲ್ಲ, ದಟ್ ವಾಸ್ ಸಡನ್ಲಿ ನ್ಯೂ ನನಗೆ. ಇಟ್ ವಾಸ್ ಆಲ್ ಆಫ್ ಅ ಸಡನ್ ನ್ಯೂ ಬಿಕಾಸ್ ಎಸ್ಪೆಷಲಿ ಫಾರ್ ಸಮನ್ ಹೂ ಇಸ್ ಶಟ್ ಡೌನ್ ಟು ರೀಕಿಂಡಲ್ ದಟ್ ಸೇಮ್ ಫ್ಲೇಮ್, that same passion again did take some time. ಸೊ ಒಂದು ರೀತಿಯಲ್ಲಿ ಐ ಫೆಲ್ಟ್ ಲೈಕ್ ಅ ಡೆಬ್ಯೂಟಂಟ್. ನನಗೊಂಥರ ನನ್ನ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಲೋಲಿ ನನಗೆ ಅವತ್ತು ಸೆಟ್ಟಲ್ಲಿ ನಿಂತ್ಕೊಂಡು ಸ್ಲೋಲಿ ವೆನ್ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್, ಇಟ್ಸ್ ಲೈಕ್ ಈಗ ನಾವು ಯಾವುದೋ ಒಂದು ಕಲೆ ಕಲ್ತಿರ್ತೀವಿ. ಇಟ್ಸ್ ಲೈಕ್ ಸ್ವಿಮ್ಮಿಂಗ್ ಫಾರ್ ಎಕ್ಸಾಂಪಲ್. ಸ್ವಿಮ್ಮಿಂಗ್ ಮಾಡಿ ತುಂಬ ದಿನ ಆದಮೇಲೆ ಬಿಟ್ಬಿಟ್ಟು ಮತ್ತೆ ನೀರಿಗೆ ಹಾಕಿದ್ರೆ ಒಂದು 10 ನಿಮಿಷ ಒದ್ದಾಡ್ತೀವಿ, ಮತ್ತೆ ವಿಲ್ ಗೆಟ್ ಬ್ಯಾಕ್ ಟು ದಟ್ ಫಾರ್ಮ್ ಅಲ್ವಾ? ಆ ಒಂದು ಫೀಲಿಂಗ್ ಬಂತು ನನಗೆ. ಬಟ್ ಇವೆಂಚುಲಿ ಫಿಶ್ ಟು ವಾಟರ್ ತಗೊಳ್ಳೋ ರೀತಿ ಐ ಆಮ್ ಶೋರ್ ಸಣ್ಣ ವಯಸ್ಸಿನಿಂದ ಅದೇ ಕನ್ಸ ಕಂಡು ಮಾಡುವಂಥದ್ದು. ಸೊ ಒಂಥರ ಐ ಆಮ್ ಶೋರ್ ಸಮಥಿಂಗ್ ವಿಚ್ ಐ ಎಂಜಾಯ್ ವೆರಿ ಪ್ಯಾಷನೇಟ್ಲಿ. ಸೊ ಯಾ, ಅಬ್ಸಲ್ಯೂಟ್ಲಿ. ನನ್ನ ಫೆಮಿಲಿಯರ್, ಆಸ್ ಯು ಸೆಡ್ ಫಿಶ್ ಟು ವಾಟರ್, ನನ್ನ ಫೆಮಿಲಿಯರ್ ಸ್ಪೇಸಿಗೆ ಹೋಗಿ ನನ್ನ ಮೋಸ್ಟ್ ಸೆಕ್ಯೂರ್ ಸ್ಪೇಸಲ್ಲಿ ಬಿಟ್ಟಿದ್ದು ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. in your natural habitat. Yes, I was left in my natural habitat. It's like okay, ಒಂದು ಸ್ವಲ್ಪ ದಿನ ಮೇ ಬಿ ನನ್ನನ್ನ ಪ್ರಾಣಿಗಳನ್ನ ಝೂ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮತ್ತೆ ಕಾಡಿಗೆ ಹೋಗ್ಬಿಡ್ತಾರಲ್ಲ, ಆ ರೀತಿ ಇತ್ತು. ಸೊ ಇದೆಲ್ಲದರ ನಡುವೆ ಐ ವಾಂಟ್ ಟು ಅಡ್ರೆಸ್ ಒನ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ವಿತ್ ಯೋರ್ ಪರ್ಮಿಷನ್, ಇವಾಗ ಏನ್ ಸ್ಟ್ರೆಸ್ ಅಂಡ್ ಥಿಂಗ್ಸ್ ನೀವೇನ್ ಸೋ ಫಾರ್ ಯು ಹ್ಯಾಡ್ ಟು ಅಂಡರ್ಗೋ, ಪ್ರತಿಯೊಬ್ಬರು ಮನುಷ್ಯರು ಕೂಡ ಸ್ಟ್ರೆಸ್ನ ಡೀಲ್ ಮಾಡುವಂಥದ್ದು ಬಹಳ ಬಹಳ ಬೇರೆ ರೀತಿಗಳಿರುತ್ತೆ. ಕೆಲವರು ಪ್ರಾಬಬ್ಲಿ ಶಾಪ್ ಮಾಡ್ತಾರೆ, ಕೆಲವರು ಫ್ರೆಂಡ್ಸ್ನ ಮೀಟ್ ಮಾಡಬಹುದು, ಕೆಲವರು ಮೆಡಿಟೇಷನ್, ಯೋಗ, ಎಕ್ಸಸೈಸ್, ತುಂಬಾ ವೇಸ್ ಅಲ್ಲಿ ಸ್ಟ್ರೆಸ್ನ ಕೋಪ್ ಮಾಡ್ತಾರೆ. ನಿಮಗೆ ನಿಮ್ಮ ಕೋಪಿಂಗ್ ಮೆಕ್ಯಾನಿಸಮ್ ಕಂಡ್ಕೊಂಡಿದ್ದೀರಾ? ಇನ್ನೂ ಕಾಣ್ಕೋತಾ ಇದ್ದೀರಾ? ಯಾವ ಥರ? ಐ ಥಿಂಕ್ ನಂಗೆ ಇನ್ನೂ ಒಂದು ಪರ್ಟಿಕ್ಯುಲರ್ ಆನ್ಸರ್ ಗೊತ್ತಿಲ್ಲ. ಲೈಕ್ ಏನು ಮಾಡಿದ್ರೆ ಐ ಕ್ಯಾನ್ ಕಾಂಬ್ಯಾಟ್ ಸ್ಟ್ರೆಸ್ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ. ಬಟ್ ವೆನ್ ಐ ಆಮ್ ಸ್ಟ್ರೆಸ್ಡ್, ಒನ್ ಥಿಂಗ್ ಐ ನೋ ವಾಟ್ ಐ ಡೂ ಅಂದರೆ ಐ ವಾಂಟ್ ಪೀಪಲ್ ಅರೌಂಡ್ ಮೀ. ತುಂಬ ಸ್ಟ್ರೆಸ್ ಆದಾಗ ಪೀಪಲ್ ಅಂದರೆ ರ್ಯಾಂಡಮ್ ಪೀಪಲ್ ಅಲ್ಲ, ನನಗೆ ಕೆಲವು ಜನ ಇರ್ತಾರೆ ಅಂದರೆ ಐ ನೋ ಇವ್ರ ಮಧ್ಯದಲ್ಲಿ ನಾನು ಇದ್ರೆ ಐ ಫೀಲ್ ಬೆಟರ್ ಅನ್ನೋದು ನನಗೆ ಗೊತ್ತು. ಅಷ್ಟೇ ಜನದ ಮಧ್ಯೆನೇ ನಾನು ಇರಬೇಕು ಅಂತ ಇಷ್ಟಪಡ್ತೀನಿ. ಐ ಕ್ಯಾನ್ ನಾಟ್ ದೇರ್ ಆರ್ ಟೈಮ್ಸ್ ಆಕ್ಚುಲಿ ದಟ್ಸ್ ವಾಟ್ ಐ ಸೆಡ್, ನನಗೆ ಗೊತ್ತಿಲ್ಲ ಹೆಂಗೆ ನಾನು ಕಾಂಬ್ಯಾಟ್ ಮಾಡ್ತೀನಿ ಅಂತ. ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್, ಆ ಸ್ಟ್ರೆಸ್ ಅಥವಾ ಆ ಮೈಂಡ್ ಸೆಟ್. ಆವಾಗ ಕೆಲವು ಸತಿ ಐ ವಾಂಟ್ ಟು ಜಸ್ಟ್ ಬಿ ಅಲೋನ್, ನಾನು ಯಾರು ಮಾತಾಡಿಸ್ಬಾರ್ದು, ನಾನು ರೂಮಲ್ಲಿ ಕೂತಿರ್ತೀನಿ, ನಾನು ಏನೋ ಮಾಡ್ತಿರ್ತೀನಿ, ಐ ಜಸ್ಟ್ ಸ್ವಿಚ್ ಆಫ್ ಆಗಿರ್ತೀನಿ, ನನಗೆ ಯಾರೂ ಮಾತಾಡಿಸ್ಬಾರ್ದು. ಬಟ್ ಕೆಲವು ಸತಿ ನಾನು ಸ್ಟ್ರೆಸ್ ಆಗಿತ್ತು ಅಂದರೆ ನನ್ನ ಸುತ್ತ ಜನ ಬೇಕು, ನನಗೆ ನನ್ನ ಫ್ರೆಂಡ್ಸ್ ಬೇಕು, ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬೇಕು. ಇಷ್ಟಿದ್ದ ಜನ ಇದ್ರೇ ನನಗೆ ನಾನು ಸರಿ ಹೋಗೋದು ಅಂತ ನನಗೆ ಗೊತ್ತಿರುತ್ತೆ. ದಟ್ ವೇವ್ ಲೆಂತ್ ಅವ್ರ ಜೊತೆ ಮಾತ್ರ ಮ್ಯಾಚ್ ಆಗುತ್ತೆ. ಸೊ ದಟ್ ಈಸ್ ಹೌ ಟಿಲ್ ಡೇಟ್ ಐ ಹ್ಯಾವ್ ಟ್ರೈ ಟು ಕಾಂಬ್ಯಾಟ್ ಇಟ್. ಸೊ ಇಟ್ಸ್
ಟೂ ಸ್ಪೆಕ್ಟ್ರಮ್ ನ ಹಾ. ಎರಡು ಅಂದ್ರೆ ನಮ್ಮ ಈ ಥಿಯರಿ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್, ನಮ್ಮ ಒಂದು ಕ್ಲೋಸೆಸ್ಟ್ ಸರ್ಕಲ್ ಇರುತ್ತಂತೆ, ಅದ್ರಲ್ಲಿ ನಾವು ಮಾತ್ರ ಇರ್ತೀವಿ ಪ್ರಾಬಬ್ಲಿ, ಅದು ಬಿಟ್ರೆ ಇನ್ನೊಬ್ರು ವ್ಯಕ್ತಿ ಇರ್ತಾರೆ. ಆಮೇಲೆ ಬರುತ್ತೆ ಇಮಿಡಿಯೇಟ್ ಫ್ಯಾಮಿಲಿ ಇರಬಹುದು, ಸ್ನೇಹಿತರು ಇರ್ಬೋದು, ಇನ್ನೊಂದು ಕ್ಲೋಸೆಸ್ಟ್ ಸರ್ಕಲ್ ಅಲ್ಲಿ. ಸೊ ನಿಮ್ಮ ಸ್ಟ್ರೆಸ್ ಕಾಂಬ್ಯಾಟಿಂಗ್ ಸರ್ಕಲ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ? ನನ್ ತುಂಬಾ ಸ್ಟ್ರೆಸ್ಡ್ ಆಗಿದ್ದಾಗ ಐ ಥಿಂಕ್ 2 people I turn to. See, one is it's that one person is Chiru. I've always turned to Chiru. ನನ್ನ ಮೈಂಡ್ ಸೆಟ್, ನನ್ನ ಮೆಂಟಾಲಿಟಿ ಒಂಥರ ನನಗೆ ಮಿರರ್ ಮಾಡಿ ತೋರಿಸಿ ನನ್ನನ್ನು ಕಾಮ್ ಮಾಡೋಕ್ಕೆ ಆಗ್ತಿದ್ದು ವಾಸ್ ಓನ್ಲಿ ಫಾರ್ ಚಿರು. ಮೈ ಮಾಮ್ ಇಸ್ ಮೈ ಕಾನ್ಸ್ಟೆಂಟ್. ಅಂದ್ರೆ ಶಿ ಇಸ್ ಲೈಕ್ ಮೈ ಪಂಚಿಂಗ್ ಬ್ಯಾಗ್. ನನ್ಗೆ ಕೋಪ ಇರ್ಲಿ, ಮುದ್ ಮಾಡೋದು ಅವರೇ. ಎಂಡ್ ಆಫ್ ದ ಡೇ ನನ್ಗೆ ಯಾರ ಹತ್ರ ಹೋಗಿ ಏನ್ ಹೇಳ್ಕೊಂಡು ಏನ ಮಾಡಿ ಯಾರಿಗೆ ಏನೇ ಅಡ್ವೈಸ್ ಕೊಟ್ರು ಅದೆಲ್ಲ ಸರ್ಕಲ್ ಮಾಡಿ ಐ ಕಮ್ ಬ್ಯಾಕ್ ಟು ಮೈ ಮಾಮ್. ಎಂಡ್ ಅವ್ರು ಏನ್ ಹೇಳ್ತಾರೆ ದಟ್ ವಿಲ್ ಮ್ಯಾಟರ್ ಟು ಮಿ. So that's how it is. But as I said, the 2 people ivaga whom I call instantly, I know I need someone and tashna there are 2 people whom I call. One is my friend Bindu, innonu my sister Sophie. So ivribbarge first call hoಗುತ್ತೆ if I'm stressed. Yeah, if I'm in trouble panaganu phone ಮಾಡ್ತೀನಿ. Yeah, so ಈ ಸ್ಪೀಡ್ ಡಯಲ್ ಅಲ್ಲಿ ತುಂಬಾ ಮುಖ್ಯ. Yeah. Yes. It's in my speed dial. ಅದೇ ಫ್ರೆಂಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ಫ್ಯಾಕ್ಟ್ ಸ್ವಲ್ಪ ಹೊತ್ತು ಮುಂಚೆ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ವಿ ಸಹ. ಜನರಲಿ ನಿಮ್ ಸುತ್ತ ಬಹಳಷ್ಟು ಜನ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಚಿರು ಫ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಸಹ ಇನ್ಫ್ಯಾಕ್ಟ್ ಒಂದು ಪೋಸ್ಟ್ ಹಾಕಿದ್ರು ಸಹ ದ ಸೋ ಮಚ್ ಲವ್ ದಟ್ ಕಮ್ಸ್, ವಿಚ್ ಇಸ್ ವೆರಿ ನ್ಯಾಚುರಲ್. ಅಟ್ ದ ಸೇಮ್ ಟೈಮ್ ಈ ರೀತಿಯಾದ ಪ್ರೀತಿ ಆಮೇಲೆ ವಿಶ್ವಾಸ ಒಂದ್ ಕಡೆ, ಮತ್ತೊಂದ್ ಕಡೆ ಒಂದು ಮಟ್ಟಿಗೆ ಸಿಂಪತಿ ಎಂಪತಿ ಜನರಿಂದ ಏನ್ ಕಾಣುತ್ತೆ, ಅದು ಸಮ್ವೇರ್ ನಿಮ್ಮನ್ನ ಒಂದ್ ಪಾಯಿಂಟ್ ಅಲ್ಲಿ ವಿಕ್ಟಿಮೈಸ್, ನಿಮಗೆ ಪರ್ಸನಲಿ ನಿಮ್ಮನ್ನೇ ನೀವು ವಿಕ್ಟಿಮೈಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗುತ್ತಾ? ಡಸ್ ಇಟ್ ಪುಲ್ ಯು ಡೌನ್? It does pull me down. I mean, I'm human. What happens is, as I already told you, it's like ಕೆಲವು ಸತಿ ನಮಗ್ ಸಿಂಪತಿ ಬೇಕಾಗಲ್ಲ. ಕೆಲವು ಸತಿ ಒಂಥರ ಬಂದು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಅದನ್ನ ನಮಗ್ ಕೇಳಿಸ್ಕೊಳಕ್ ಇಷ್ಟ ಆಗಲ್ಲ. ಬಿಕಾಸ್ ನೀವು ಆಲ್ರೆಡಿ ಯುವರ್ ಲೋ, ವೈ ಆರ್ ಯು ಬೀಟಿಂಗ್ ಆನ್ ಸಮಥಿಂಗ್ ವಿಚ್ ಇಸ್ ಆಲ್ರೆಡಿ ಲೈಕ್ ಒಂಥರ ಶ್ರಿಂಕ್ ಆಗಿ ಶ್ರಿವಲ್ ಆಗಿರೋದ್ರ ಮೇಲೆ. ಓಕೆ, ಸೊ ಇಫ್ ಹ್ಯಾವ್ ಟು ಗಿವ್ ಯು ಅ ಪಿಕ್ಟೋರಿಯಲ್ ಡಿಪಿಕ್ಷನ್ ಆಫ್ ಇಟ್, ಅದು ಹೆಂಗಿರತ್ತೆ ಅಂದ್ರೆ ಏನೋ ಒಂಥರ ಮುದುಡೋಗಿ ಎಲ್ಲೋ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡು ಅವಾಗ ತಾನೇ ಒಂದ್ ಸ್ವಲ್ಪ ಅರಳಕ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ದಿಲ್ ಕಮ್ ಅಂಡ್ ಬೀಟ್ ಆನ್ ಇಟ್ ಸೇಯಿಂಗ್ ಅಯ್ಯೋ ಪಾಪ. ದಟ್ ಅಯ್ಯೋ ಪಾಪ ಬಂದು ಇಟ್ ಡಸಂಟ್ ಫೀಲ್ ಲೈಕ್ you're helping. You're not helping it bloom. You're just ಅದನ್ನ ಹೊಡೆದು ಇನ್ನೂ ಮುದುಡಿಸ್ತಾ ಇದ್ದೀರಾ, ಇನ್ನೂ ಅದನ್ನ ಸಣ್ಣ ಮಾಡ್ತಿದ್ದೀರಾ ಅಂತ ಅನಿಸ್ಬಿಡುತ್ತೆ. ಅದು That's how it feels. ಹೌದು. ಅಂದ್ರೆ ನಾನು ನೋಡ್ಬೇಕಾದ್ರೆ ಬಹಳಷ್ಟು ಸಲ ಅನ್ಸುತ್ತೆ, ಒಂದ್ ಕಡೆ ಹೌದು ಪ್ರೀತಿ ಬಹಳ ಇದೆ, ಅಂಡ್ ಆಫ್ ಕೋರ್ಸ್ ಆ ಪ್ರೀತಿ ಜನ ಕರ್ಕೊಂಡು ಹೋಗ್ತಾರೆ. ಒಂದ್ ಸಿನಿಮಾ ಇವಾಗ ನೀವು ಮಾಡುವಾಗ್ಲೂ ಅಷ್ಟೇ ಪ್ರೀತಿನ ತಗೊಂಡ್ ಹೋಗ್ತಾರೆ. ಆ ಕಾನ್ಫಿಡೆನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲೂ ಒಂದು ಕಾನ್ಫಿಡೆನ್ಸ್ ತುಂಬುವಂತ ಕೆಲಸ ಕೂಡ ಬಹಳಷ್ಟು ಜನ ಮಾಡ್ಬೇಕಾಗತ್ತೆ. ಅಥವಾ ಇಲ್ದಿದ್ರೆ ಇಫ್ ನಾಟ್ ಫಾರ್ ಎನಿಥಿಂಗ್ ಅಯ್ಯೋ ಪಾಪ ಅನ್ನೋದನ್ನ ಸೇ ಇಟ್ ಇನ್ ಅ ಡಿಫ್ರೆಂಟ್ ವೇ. ಅಯ್ಯೋ ಪಾಪ ಅಂತ ಹೇಳಕ್ ಹೋಗ್ಬೇಡಿ. ಅಂದ್ರೆ ನಮಗ್ ಗೊತ್ತು ಈಗಾಗ್ಲೇ ನಾವ್ ಏನ್ ತೊಂದ್ರೆ ನೀವು ಒಳಗಾಗಿದ್ದೀರಾ ಅದು ನಿಮಗ್ ಈಗಾಗ್ಲೇ ಗೊತ್ತಿದೆ. ಅದನ್ನ ಹೇಳಿ ನಂಗೆ ಕೆಲವು ಸತಿ ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇರಲ್ಲ, ಲೈಕ್ ಜೆನ್ಯೂನ್ಲಿ ಇಷ್ಟ ಇರಲ್ಲ. ಬಿಕಾಸ್ ದೇಲ್ತಿ ಕೆಲವ್ರಿಗೆ ಏನ್ ಅನ್ಸ್ಬಿಡತ್ತೆ, ಅದ್ರ ಬಗ್ಗೆ ಕೆದಕಿ ಮಾತಾಡಿ ಅದ್ರ ಬಗ್ಗೆ ನಾವ್ ಕೇಳಲಿಲ್ಲ ಅಂದ್ರೆ ಅವ್ರು ಎಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅನ್ನೋದನ್ನ ಅನ್ಸತ್ತೆ. ನಿಮಗ್ ನಿಜವಾಗ್ಲೂ ನನ್ನ ಬಗ್ಗೆ ಕೇರ್ ಅಂಡ್ ಕನ್ಸರ್ನ್ ಇತ್ತು, ಏನೋ ಕೇಳ್ಬೇಕು ಅಂದ್ರೆ ಅಯ್ಯೋ ಹಿಂಗಾಗ್ಬಾರ್ದಿತ್ತು ಅನ್ನೋದಕ್ಕಿಂತ ಹೇಗಿದ್ಯಾ, ನಿಂಗೆ ಏನಾದ್ರು ಬೇಕಾ, ಡು ಯು ವಾಂಟ್ ಟು ಗೋ ಔಟ್, ಶಾಲ್ ಐ ಗೆಟ್ ಯು ಸಮಥಿಂಗ್, ಯು ವಾಂಟ್ ಈಟ್ ಸಮಥಿಂಗ್, ಅಥವಾ ನಾನು ನೀನು ಸಿನಿಮಾಗೆ ಹೋಗೋಣವಾ, ನಾನೊಂದು ಯಾವುದೋ ಶೋ ನೋಡಿದೆ, ನೀನು ನನ್ನ ಜೊತೆ ನೋಡ್ತೀಯ. ದಿಸ್ ಇಸ್ ಟ್ರೈಂಗ್ ಟು ಟೇಕ್ ಮೀ ಅವೇ ಫ್ರಮ್ ದಟ್ ಮೈಂಡ್ ಸೆಟ್. ಕರೆಕ್ಟ್ ಆಯ್ತಾ? ಅದ್ ಬಿಟ್ಬಿಟ್ಟು ನನಗೆ ಬಂದ್ಬಿಟ್ಟು ಹೌ ಆರ್ ಯು ಫೀಲಿಂಗ್, ಹೌ ಆರ್ ಯು ಡೂಯಿಂಗ್, ಆರ್ ಯು ಓಕೆ, ಹಂಗೆಲ್ಲ ಕೇಳಿದಾಗ ಇಟ್ ಇರಿಟೇಟ್ಸ್, ಇಟ್ ಅರ್ಕ್ಸ್ ಅಂಡ್ ಇಟ್ ಮೇಕ್ಸ್ ಯು ಫೀಲ್ ಒಂಥರ ಅದೇ ಹುಣ್ಣಾದಾಗ ಅದ್ರ ಮೇಲೆ ಉಪ್ಪು ಹಾಕೋದು ಅಥವಾ ಬೆಂಕಿಗೆ ತುಪ್ಪ ಸುರಿಯೋ ರೀತಿನೇ ಇರುತ್ತೆ. ಸೊ ಅಂದ್ರೆ ಜನರ ಭಾವನೆ ಅಂದ್ರೆ ಅದೇ ಅವ್ರಿಗೆ ಅದು ಕನ್ಸರ್ನ್. ಕೇಳಿಲ್ಲ ಅಂದ್ರೆ ಅವ್ರು ಏನ್ ಅನ್ಕೋತಾರೆ ಅಂತ. ಮೇಘ್ನ ಏನು ಅನ್ಕೊಳ್ಳಲ್ಲ, ನೀವ್ ಕೇಳಿಲ್ಲ ಅಂದ್ರೆ ವೆರಿ ಗುಡ್, ಕೇಳಲೇಬೇಡಿ.
ಬಟ್ ನೀವು ನನಗೋಸ್ಕರ ಕನ್ಸರ್ನ್ ಕೇರ್ ಅಲ್ಲಿ ಏನೋ ಒಂದ್ ಕೇಳಕ್ ಬರ್ತಿರಲ್ಲ, ಏನನ್ ಕೇಳಿ ಅಂದ್ರೆ ಸಿನಿಮಾ ನೋಡ್ತೀಯಾ, ಅಥವಾ ಬಾ ಒಂದ್ ವಾಕ್ ಹೋಗ್ಬಿಟ್ ಬರೋಣ ಜೊತೆಗೆ, ಅಥವಾ ಜಸ್ಟ್ ರ್ಯಾಂಡಮ್ಲಿ ಎಲ್ಲಾದ್ರೂ ಒಳ್ಳೆ ಪಾನಿಪುರಿ ತಿನ್ಕೊಂಡ್ ಬರೋಣ, ಎಲ್ಲೂ ಮಸಾಲೆ ಪುರಿ ತಿನ್ಕೊಂಡ್ ಬರೋಣ, ಈ ತರ ಮಾತಾಡಿ ನನ್ನ ಹತ್ರ. ಡೋಂಟ್ ಕಮ್ ಅಂಡ್ ಸೇ ಅಯ್ಯೋ ನಿನ್ಗೆ ಹಿಂಗ್ ಆಗ್ಬಾರ್ದಿತ್ತು, ಅಯ್ಯೋ ನಿನ್ಗೆ ಹಿಂಗ್ ಮಾಡ್ಬಾರ್ದಿತ್ತು. ದಟ್ ಈಸ್ ವೆರಿ ಇರಿಟೇಟಿಂಗ್. ನಂಗೆ ಅದು ಯೋಚನೆ ಮಾಡ್ತಿದ್ರೆ ಕೋಪ ಬರ್ತಿದೆ. ಅದನ್ನ ಪ್ರತಿ ಸಲ ನಾನು ನೋಡ್ಬೇಕಾದ್ರೆ ನನಗೆ ಪರ್ಸನಲಿ ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ಐ ಆಲ್ವೇಸ್ ವಾಂಟೆಡ್ ಟು ಆಸ್ಕ್ ಯು, ಅಂದ್ರೆ ಡಸ್ ಇಟ್ ರಿಯಲಿ, ಬಿಕಾಸ್ ಐ ಫೆಲ್ಟ್ ಇಟ್ ವಿಲ್ ವೇ ಡೌನ್ ಅ ಪರ್ಸನ್. ಇಟ್ ಡಸ್ ಸರ್ಟನ್ಲಿ. ಸೊ ಆ ವಿಚಾರದಲ್ಲಿ ಹೇಗೆ ಕೋಪ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನನ್ಗೆ ತಿಳ್ಕೊಬೇಕು ಅಂತ ಅನಿಸ್ತು. ಈ ಈ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದಾಗ ಹೇಳ್ತಾ ಇದ್ರಿ ಆಚೆ ಹೋಗೋದು, ಅಂಡ್ ಅದರ್ ಥಿಂಗ್ಸ್. ಲೇಟ್ಲಿ OTT ಅಲ್ಲಿ ಕಾಂಟೆಂಟ್ ನೋಡ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ದೀರಾ? ನಾನ್ ಈಗ ಸದ್ಯಕ್ಕೆ ನೋಡ್ತಿರೋದು ಮಾರ್ವೆಲಸ್ ಮಿಸಸ್ ಮೇಸಲ್ ಅಂತ. ಐ ಲವ್ ಇಟ್. ಸೊ ನಾನು ಆಕ್ಚುಲಿ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ನೋಡು 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 ಅಂತ. ಅದೇನು ಗೊತ್ತಿಲ್ಲ ನನಗೆ. ಯೂಶಲಿ ಈ ಶೋಸ್ ಏನಾಗುತ್ತೆ, ಫಸ್ಟ್ ಎಪಿಸೋಡ್ ನೋಡಿ ಅದಕ್ಕೊಂದ್ ಸ್ವಲ್ಪ ಹುಕ್ ಆನ್ ಆಗೋ ತನಕನೂ ನಮ್ಗೆ ಅದು ಸ್ಟಾರ್ಟಿಂಗ್ 1 or 2 ಎಪಿಸೋಡ್ಸ್ ಒಂದ್ ಸ್ವಲ್ಪ, ಆಮೇಲೆ ಸ್ಟಾರ್ಟ್ ಕನೆಕ್ಟಿಂಗ್ ಟು ದಟ್ ಕ್ಯಾರೆಕ್ಟರ್ಸ್. ಒನ್ಸ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ಆ ಫ್ಲೋ ಬಂದ್ಬಿಡತ್ತೆ. ಹೌದು. ಸೊ ಈಗ ಸದ್ಯಕ್ಕೆ ನಾನು ನೋಡ್ತಿರೋದು ಮಾರ್ವೆಲಸ್ ಮಿಸಸ್ ಮೇಸಲ್, ಅಂಡ್ ಐ ಫೀಲ್ ಇಟ್ಸ್ ಅ ವೆರಿ 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 ಸ್ಮಾರ್ಟ್ಲಿ ಮೇಡ್. ಹೌದು ಹೌದು. ಇನ್ಫ್ಯಾಕ್ಟ್ ಎಲ್ಲಾ ಸ್ಟ್ಯಾಂಡ್ ಅಪ್ ಶೋ, ಐ ಮೀನ್ ಎಪಿಸೋಡ್ಸ್ ಕೂಡ ರೈಟ್ ಆಲ್ಸೋ ಚೆನ್ನಾಗಿದೆ, ಚೆನ್ನಾಗಿ ಬರ್ದಿದ್ದಾರೆ. ವೆರಿ ನೈಸ್, ವೆರಿ ವೆರಿ ನೈಸ್. ಐ ಲೈಕ್ ದಿ ಅಟೆನ್ಷನ್ ಟು ಡೀಟೇಲ್ ಅದ್ರಲ್ಲಿ. ಹೌದು ಹೌದು. ಸೊ ಆತರ ಶೋಸ್ ಎಲ್ಲ ನೋಡ್ತಾ ಐ ಮೀನ್ OTT ಅಲ್ಲಿ ಶೋಸ್ ನಲ್ಲಿ ಇತ್ತೀಚೆಗೆ ನೋಡಿದ್ರೆ ತುಂಬಾ ಕ್ರೈಮ್ ಇದೆ, ಥ್ರಿಲ್ಲರ್ಸ್ ಇದೆ. ಅದಕ್ಕೆ ಕಡಿಮೆನೇ ಇಲ್ಲ, ಅದಕ್ಕೆ ಯಾವ್ದು ದೇರ್ ಇಸ್ ನೋ ಡರ್ತ್ ಆಫ್ ಸಚ್ ಕಾಂಟೆಂಟ್ ಅಟ್ ಆಲ್. ಕೊರಿಯನ್ ಶೋಸ್ ನೋಡ್ತೀರಾ? ಆಕ್ಚುಲಿ ಇಲ್ಲ, ನಾನು ಒಂದು ನೋಡಿಲ್ಲ. ಎಲ್ರು ಇವಾಗ ಕೆ ಡ್ರಾಮಾ ಇಸ್ ನ್ಯೂ. ದಿ ಓನ್ಲಿ ಕೆ ಡ್ರಾಮಾ ಐ ಹ್ಯಾವ್ ಸೀನ್ ಇಸ್ ಕರಣ್ ಜೋಹರ್ ಡ್ರಾಮಾ. ನಾನು ಬೇರೆ ಯಾವ ಕೊರಿಯನ್ ಡ್ರಾಮಾ ಯಾವ್ದು ನೋಡಿಲ್ಲ. ಒಂದು ಭಾಷೆ ಅರ್ಥ ಆಗಲ್ಲ, ಸೊ ನನಗೆ ಅರ್ಥ ಆಗದಿರೋ ಭಾಷೆನ ನನಗೆ ಅಷ್ಟು ಎಂಜಾಯ್ ಮಾಡಲ್ಲ. ನನ್ಗೆ ಸಬ್ ಟೈಟಲ್ಸ್ ತುಂಬಾ ಡಿಸ್ಟ್ರಾಕ್ಟ್ ಆಗುತ್ತೆ ಅನ್ಸುತ್ತೆ. ಬಟ್ ಎನಿವೇಸ್, ಬಟ್ ನಾನು ಯಾವತ್ತೂ ಕೊರಿಯನ್ ಡ್ರಾಮಾಸ್ ನಾನು ಯಾವ್ದು ನೋಡಿಲ್ಲ. ತುಂಬಾ ಜನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಐ ಥಿಂಕ್ ಯಂಗರ್ ಪೀಪಲ್ ಲೈಕ್ ಈ 18, 19, 20 ಆ ಏಜ್ ಗ್ರೂಪ್ ಅವರು ಅದನ್ನ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ. ತುಂಬಾ ಜನ ಐ ಥಿಂಕ್ ಓಲ್ಡರ್ ಆಡಿಯನ್ಸ್ ಕೂಡ ಅದರಲ್ಲಿ ಕೆಲವೊಂದು ಕೊರಿಯನ್ ರಾಮ್ ಕಾಮ್ಸ್ ತುಂಬಾ ನೋಡ್ತಾರೆ. ತುಂಬಾ ಅಂದ್ರೆ ಅದು ಅಂಟೋವರೆಗೂ ಅದೊಂಥರ ಮೇ ಬಿ ಸ್ಟಾರ್ಟಿಂಗ್ ಹೇಳೋವರೆಗೂ ಲೈಕ್ ಸ್ಟಾರ್ಟಿಂಗ್ ಟ್ರಬಲ್. ನಾನು ಕೂಡ ಅಯ್ಯೋ ಐ ಡೋಂಟ್ ಹ್ಯಾವ್ ದ ಟೈಮ್ ಅಂತೆಲ್ಲ, ಬಟ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅಡಿಕ್ಟಿವ್ ಅದು. ಈಗ ಸದ್ಯಕ್ಕೆ ಯಾವ್ದು ನೋಡ್ತಾ ಇಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಅಡಿಕ್ಟಿವ್. ಹೇಳಿ, ಇನ್ನೇನ್ ಮಾಡ್ತೀರಾ ನಿಮ್ಮ ಫ್ರೀ ಟೈಮ್ ಅಲ್ಲಿ? ಮಗನ್ ಜೊತೆ ಏನ್ ಮಾಡ್ತೀರಾ? ನನ್ನ ಮಗನ್ ಜೊತೆ ಆಕ್ಚುಲಿ ದೇರ್ ಇಸ್ ನೋ ಸಚ್ ಥಿಂಗ್ ಎಸ್ ಫ್ರೀ ಟೈಮ್ ಅಲ್ಲಿ ಮಗನ್ ಜೊತೆ ಏನ್ ಮಾಡ್ತೀನಿ ಅಂತ. ಮಗ ಇಸ್ ದ ವರ್ಕ್ ಟೈಮ್ ನನಗೆ. ಸಣ್ಣ he is my job, my career, my duty, my ambition. ಎಲ್ಲ ಮಗ ಮಲ್ಕೊಂಡಾಗ ಫ್ರೀ ಟೈಮ್ ಸಿಗತ್ತೆ. ಆ ಫ್ರೀ ಟೈಮ್ ಅಲ್ಲಿ ಈ ತರ ಸೀರೀಸ್ ನೋಡೋದು. ಇದಾಗಿದೆಯಾ ನಿಮ್ಗೆ? ಏನು ಮಗ ಮಲಗ್ಲಿ, ಮಲಗಿದ್ರೆ ಸಾಕು, ಅವಾಗೇನೋ ಮಾಡ್ತೀನಿ ಅಂತ ಅನ್ಕೊಳ್ಳೋದು. ಬಟ್ ಮಗ ಮಲಗ್ದಾಗ ಏನ್ ಮಾಡ್ಲಿ ಅಂತ ಗೊತ್ತಾಗದೆ ಯೋಚನೆ ಮಾಡೋ ಅಷ್ಟೊತ್ತಿಗೆ ಮಗ ಎದ್ದಿರೋದು ದಿನ ಆಗತ್ತಿದು. ಎವ್ರಿ ಸಿಂಗಲ್ ಡೇ ಸ್ಟೋರಿ ಆಫ್ ಎವ್ರಿ ಮದರ್. ಅಪ್ಪ ಸದ್ಯ ಮಲಗ್ದ, ನಾನ್ ಇವಾಗ ಒಂದ್ ಸ್ವಲ್ಪ ಏನೋ ಒಂದು ಟಿವಿ ಏನೋ ನೋಡೋದು ಅಥವಾ ಏನೋ ಒಂದು ಬುಕ್ ಓದೋದು, ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಆದ್ರೂ ಮಾಡಕ್ ನಂಗೆ ಟೈಮ್ ಸಿಗತ್ತೆ ಅನ್ಬಿಟ್ಟು ಮಾಡ್ತೀನ. ಅದೆಲ್ಲ ಮಾಡಿ ಮುಗಿಸಿ ಅವ್ನು ಯಾವಾಗ ಎದ್ದ ಅಂತಾನೂ ಗೊತ್ತಾಗಲ್ಲ. ಒಂದ್ಸತಿ ಒಂದು ನಮ್ ತಲೆ ಒಂದು 10 ನಿಮಿಷಕ್ಕೆ ಎದ್ಬಿಟ್ಟಿದ್ದಾನ ಅಂದ್ರೆ ಒಂದ್ 2 ಅವರ್ ಆಗ್ಬಿಟ್ಟಿರುತ್ತೆ. ಬಿಕಾಸ್ ಅಷ್ಟು ಕೆಲ್ಸನ ನಾವು ಅಷ್ಟು ಸ್ಮಾಲ್ ಕನ್ಸ್ಟ್ರಿಕ್ಟೆಡ್ ಟೈಮ್ ಅಲ್ಲಿ ನಾವು ಮಾಡ್ಬೇಕಾಗಿರತ್ತೆ. I have faced it. Yeah, absolutely. So illa most of the time TV ಅಲ್ಲಿ ಅಪ್ಪ ಕೂತ್ಕೊಂಡು ಅದ್ ನೋಡ್ತೀನಿ ಇದ್ ನೋಡ್ತೀನಿ ಅನ್ನೋದು, by the time you figure out ಏನೋ ಓಕೆ ಜಸ್ಟ್ ಅಬೌಟ್ ಸೆಟಲ್ ಡೌನ್ ಆದ್ವಿ ಆಗ್ಲೇ ಅಂತ ಇಲ್ಲ. ಆಸ್ ಅ ಪೇರೆಂಟ್ ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಆಗಿದ್ದಾನೆ ಇವಾಗ ಅವನು. ರಾಯನ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಹೇಳಿ ಸೋ ಫಾರ್. ಅವನ ಹೋಮ್ ವರ್ಕ್ ಅಲ್ಲಿ ಆಗಿರ್ಬೋದು, ಅಂದ್ರೆ ರಿಗಾರ್ಡಿಂಗ್ ಹಿಸ್ ಸ್ಕೂಲ್ ಹೋಗೋದ್ರಲ್ಲಿ. ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನಂದ್ರೆ ಇವಾಗ ಐ ಹ್ಯಾವ್ ಅ ಸೆಟ್ ರೂಟೀನ್. ಐ ಹ್ಯಾವ್ ಅ ರೂಟೀನ್ ಈಗ. ಸೊ ಅವನು 2 years ಆಗೋ ತನಕ ತುಂಬಾ ಹ್ಯಾಪಿಸಾರ್ಡ್ ಆಗಿತ್ತು ರೂಟೀನ್ ನನಗೆ. ಸೊ ನನಗೆ ಲಿಟ್ರಲಿ ಎವ್ರಿ ಡೇ ಜೆಟ್ಲ್ಯಾಗ್ ಫೀಲಿಂಗ್ ಅಲ್ಲೇ ಇರ್ತದೆ. ಯಾವ್ದು ಡೇ ಯಾವ್ದು ನೈಟ್ ಏನೋ ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವ್ನ್ ಸ್ಕೂಲ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಅವನು ಒಂದು ರೂಟೀನ್ ಬಿದ್ದಿದ್ದಾನೆ, ನನ್ಗೂ ಇಟ್ ಹ್ಯಾಸ್ ಸೆಟ್ ಅ ರೂಟೀನ್ ಫಾರ್ ಮೀ. ಸೊ
ಅವ್ನ್ ಸ್ಕೂಲ್ಗೆ ಹೋಗಿ ಬರೋ ಟೈಮ್ ಅಷ್ಟೊತ್ತಿಗೆ ದರ್ ಆರ್ ಸೋ ಮೆನಿ ಥಿಂಗ್ಸ್ ಐ ಕ್ಯಾನ್ ಡೂ, multiple things. So I finish gym, I can go to the beauty parlor, I can meet friends, I can finish cooking something. So many things ಮಾಡ್ಬೋದು ಗೊತ್ತಾ. ಲಿಟ್ರಲಿ ನಂಗೆ ಅದೇನೋ ಗೊತ್ತಿಲ್ಲ, ಸ್ನಾನ ಮಾಡಕ್ ಹೋದಾಗ್ಲೇ ಅವ್ನಿಗೆ ಅಮ್ಮ ಬೇಕು ಅನ್ಸೋದು. ಸೊ ಐ ಥಿಂಕ್ ಒಂದು ರೂಟೀನ್ ಸೆಟ್ ಆಗಿದೆ. ಆ್ಯಂಡ್ ರಾಯನ್ ಆಸ್ ಅ ಸ್ಟೂಡೆಂಟ್ ನನಗೆ ಐ ವಾಸ್ ವೆರಿ ಪ್ರೌಡ್ ಆಫ್ ಒನ್ ಥಿಂಗ್. ಐ ಥಿಂಕ್ ನಾನು ಇನ್ಸ್ಟಾಗ್ರಾಮಲ್ಲೂ ನಾನು ಮೊನ್ನೆ ಹಾಕಿದ್ದೆ ದಟ್ ಅವನು ಆ್ಯಪಲ್ ಕಲರ್ ಮಾಡಿದ್ದ ಕಲರಿಂಗ್ ಬುಕ್ಕಲ್ಲಿ, ಆ್ಯಂಡ್ ಹಿ ಹ್ಯಾಡ್ ಕಲರ್ಡ್ ಇನ್ಸೈಡ್ ದ ಲೈನ್ಸ್. ಸೊ ದಟ್ ವಾಸ್ ದಿ ಅಚೀವ್ಮೆಂಟ್ ನನಗೆ. ಐ ಮೀನ್ ಮದರ್ಸ್ಗೆ, ಪೇರೆಂಟ್ಸ್ಗೆ ಇದು ಕನೆಕ್ಟ್ ಆಗುತ್ತೆ. ಬಿಕಾಸ್ ಯೂಶ್ಲಿ ಮಕ್ಳಿಗೆಲ್ಲ ಕ್ರೇಯಾನ್ಸ್ ಕೊಟ್ಟಾಗ ಎಲ್ಲಾ ಕಡೆ ಗಿಚ್ಚಿಟ್ಟಿರ್ತಾರೆ, ಇವ್ನು ಕರೆಕ್ಟ್ ಆಗಿ ಆ ಆಪಲ್ ಒಳಗಡೆನೆ ಕಲರ್ ಮಾಡಿದ. ಸೊ ಐ ವಾಸ್ ವೆರಿ ಪ್ರೌಡ್. ದಟ್ಸ್ ಮೈ ಅಚೀವ್ಮೆಂಟ್. ಸ್ಮಾಲ್ ಜಾಯ್ಸ್ ಆಫ್ ಲೈಫ್, ವೆರಿ ಇಂಪಾರ್ಟೆಂಟ್ ಜಾಯ್ಸ್ ಆಫ್ ಲೈಫ್. ಹೌದು ಹೌದು. ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನು ಮುಂದಕ್ಕೆ? ಇದುವರೆಗೂ ಸ್ಲೋಲಿ ಯು ಕಮ್ ಔಟ್ ನೌ ದಟ್ ಯು ಆರ್ ಔಟ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಯು. ಇಲ್ಲಿಂದ ಮುಂದಕ್ಕೇನು? ಈಗ ತತ್ಸಮ ತದ್ಭವ ರಿಲೀಸಿಗೆ ರೆಡಿ ಇದೆ. ಐ ಹ್ಯಾವ್ ಜಸ್ಟ್ ಸೈನ್ಡ್ ಅನದರ್ ಫಿಲ್ಮ್. ಜಸ್ಟ್ ಸೈನ್ಡ್ ಅನದರ್ ಫಿಲ್ಮ್. ಓಕೆ. ಸೊ ಇನ್ಫ್ಯಾಕ್ಟ್ ಅದರ ಸ್ಕ್ರಿಪ್ಟ್ ಪೂಜೆ ಹಿಂದಿನ ವಾರ ಆಯಿತು. ಐ ಥಿಂಕ್ ಲಾಸ್ಟ್ ಫ್ರೈಡೇ ಆಯಿತು. ನನಗೆ ದೇ ಹ್ಯಾವ್ ನಾಟ್ ಯೆಟ್ ಗಿವನ್ ಮೀ ಪರ್ಮಿಷನ್ ಅದನ್ನು ಒಫಿಷಿಯಲ್ ಆಗಿ ಅನೌನ್ಸ್ ಮಾಡೋಕ್ಕೆ. ಅದು 2 to 3 weeks ಐ ಶುಡ್ ಗಿವ್ ಯು ಅ ಪ್ರಾಪರ್ ಕ್ಲಾರಿಟಿ ಆಫ್ ದ ಫಿಲ್ಮ್. ಓಕೆ. ಯಾ. ಸೊ ಫಿಲ್ಮ್ಸ್ ಅಂಡ್ ಸ್ಮಾಲ್ ಸ್ಕ್ರೀನ್ ಇದೆ, ಎಸ್, ನಡೀತಾ ಇದೆ. ಹೌದು. ಇದೆಲ್ಲದ್ರ ನಡುವೆ a lot of things, and of course ಮಗ, I'm sure career wise, on a personal level, is there anything that you want to in ಏನಾದರೂ ಸರಿ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗೆ? I probably want to travel more. I really want to travel. ಅಂದರೆ ನನಗೆ ಆಫ್ ಲೇಟ್ ನನ್ನ ಟ್ರಾವೆಲಿಂಗ್ ಹ್ಯಾಸ್ ಆಲ್ವೇಸ್ ಬಿನ್ ವಿತ್ ಮೈ ಫ್ರೆಂಡ್ಸ್, ನಾಟ್ ವಿತ್ ಮೈ ಸನ್ ಮೋಸ್ಟ್ಲಿ. ಅಂದರೆ ಜಸ್ಟ್ ರೀಸೆಂಟ್ಲಿ ನಮ್ಮ ಟ್ರಿಪ್ ಆಗಿದ್ದು, ಇಟ್ ವಾಸ್ ಲೈಕ್ ಆಲ್ ದ ಚಿಲ್ಡ್ರನ್ ಆಲ್ಸೋ ವರ್ ದೇರ್. ಸೊ ನಮ್ಮ ಗ್ರೂಪ್ನ ವಿ ಹ್ಯಾಡ್ ಗಾನ್ ಟು ಊಟಿ. ದಟ್ಸ್ ಅ ಟ್ರೆಡಿಷನ್ ವಿ ಹ್ಯಾವ್ ಇನ್ ಅವರ್ ಗ್ರೂಪ್. ಸೊ ನನಗೆ ಅದನ್ನ ಹೊರತು ನಾನು ರಾಯನ್ ಆಸ್ ಮದರ್ ಆ್ಯಂಡ್ ಸನ್, ಐ ವಾಂಟ್ ಟು ಟ್ರಾವೆಲ್ ವಿತ್ ಹಿಮ್. And every year at least I want to go see 2 countries, different places. Avnige chikka vayasindane I want him to be curious about the world. So that is what is actually running in my mind. Yeah. ಸಮಯ ಕಳೆದ ಹಾಗೆ ನಿಧಾನವಾಗಿ, ಐ ಆಮ್ ಶೋರ್, ಬಿಕಾಸ್ ನಾನು ನಿಮ್ಮ ತಂದೆಯವರನ್ನ ಆ್ಯಂಡ್ ತಾಯಿಯವ್ರನ್ನ ಕೂಡ ಐ ಹ್ಯಾವ್ ಸೀನ್ ಲೈಕ್ ವೆರಿ ಶಾಟರ್ಡ್ ಅಂಡ್ ಬ್ರೋಕನ್. ಐ ಆಮ್ ಶೋರ್ ಆಸ್ ಪೇರೆಂಟ್ಸ್ ತುಂಬಾ ಅವ್ರಿಗೂ ಬಹಳ ಕಷ್ಟ ಆಗಿರುತ್ತೆ. ಅವ್ರು ಇವಾಗ ಸದ್ಯಕ್ಕೆ ಯಾವ ಸ್ಟೇಜಲ್ಲಿ ನಿಲ್ತಾರೆ ಇನ್ ದಟ್ ಹೀಲಿಂಗ್ ಫೇಸ್? ಸಿ ಫಾರ್ ದೆಮ್ ಅವರ ಪ್ರಪಂಚ ಈಸ್ ನಥಿಂಗ್. ಒಂಥರ ಏನು ಅವ್ರಿಗೆ ಈ ಅತಿ ಆಸೆಗಳು, ಏನೋ ಒಂದು ಆಂಬಿಷನ್ಸು ಆ ಥರ ಅವ್ರಿಗೆ ಮುಂಚೆನೂ ಇರಲಿಲ್ಲ, ಈಗಲೂ ಇಲ್ಲ. ಅವ್ರ ಪ್ರಪಂಚನೇ ನಾನು. ಸೊ ವೆನ್ ಐ ಗಾಟ್ ಅಫೆಕ್ಟೆಡ್, ಇಟ್ಸ್ ಅಫೆಕ್ಟೆಡ್ even worse, like 10 times worse. ಸೊ ಏನಂತಾರೆ, ಕೆಲವು ಸತಿ ಇದು ತುಂಬಾ ರೂಡ್ ಅನ್ಸ್ಬೋದು ಕೆಲವ್ರಿಗೆ ಹೇಳಿದಾಗ, ಹೋದವ್ರಿಗಿಂತ ಸರ್ವೈವ್ ಆದವ್ರು ನೋವಿರತ್ತಲ್ಲ. ಸೊ ಅದು ದಟ್ ಈಸ್ ಆಕ್ಚುಲಿ ತುಂಬಾ ಜಾಸ್ತಿ. ಇಟ್ ಇಸ್ ಮೋರ್ ಡಿಫಿಕಲ್ಟ್. ಸೊ you are literally physically also experiencing pain. I've understood what pain is even physically when we go through that emotions. ಅದು ಒಂಥರ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿಲ್ಲ. ಲಿಟ್ರಲಿ your body aches, your heart aches, you know exactly where it is placed. ನನಗೆಲ್ಲ ಹಾಡುಗಳಲ್ಲಿ ಹಾರ್ಟ್ ಏಕು ಅದು ಎಲ್ಲ ಗೊತ್ತಾಗೋದು. ಮಾತಾಡ್ತಿದ್ವಿ, ಅಯ್ಯೋ ತುಂಬ ಬೇಜಾರಿದೆ, ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋದು. ವಾಟ್ ಇಟ್ ಆ್ಯಕ್ಚುಲಿ ಫೀಲ್ಸ್, your emotion transcends to a physical pain is what I've understood over the years. And time, as you said, yes, tumba it has played a major role in healing. And I read this somewhere, I think Instagram allo somebody sent it to me, nange nenpilla. But a no annodu ad kalad hogalla, we just grow around it ashte. So a no sannad agalla, we just grow around it because hogta show must go on. And humans are built for survival ಅನ್ಸುತ್ತೆ. ಆ ಪಾಯಿಂಟ್ ಅಲ್ಲಿ ನಾನು ಹೇಳಬೇಕು, ತುಂಬಾ ಕಾಮನ್ ಆಗಿ ಕೇಳಿರ್ತೀರಾ ನೀವು, ಮೇಘ್ನಾ ನೀವು ತುಂಬಾ ಸ್ಟ್ರಾಂಗು ಅನ್ನೋದು ಕೇಳಿರ್ತೀರಾ. ಬಟ್ ದೆನ್ ಚಾಯ್ಸ್ ಇಲ್ಲ ಯಾರಿಗೂ. ನಮಗ್ ಚಾಯ್ಸ್ ನಾವು ಫಸ್ಟ್ ಆಫ್ ಆಲ್ ಕೊಡ್ಲಿಲ್ಲ ಅಂದ್ರೆ ಟು ಸಫರ್, ಎನಿಬಡಿ ಕ್ಯಾನ್ ಬೌನ್ಸ್ ಬ್ಯಾಕ್. ಯಾ, ದಟ್ ಇಸ್ ಟ್ರೂ.
That is actually very and true. you should not give yourself ಅಂದ್ರೆ ನಮಗ್ ನಾವು ಫಸ್ಟ್ ಚಾಯ್ಸ್ ಕೊಟ್ಬಿಟ್ರೆ ಇಲ್ಲ ನಾನು ಸಫರ್ ಮಾಡ್ತೀನಿ ಹೌದು ಸಫರೇ ಮಾಡ್ತೀನಿ ಅಂತ ಅಂದ್ರೆ that's a choice Yes. that I picked. Yes, exactly. It's not about whether you're strong or weak. It's about what, as you said, what you see now. I understood when people call me strong, it was not my strength, it was what I chose. You chose Yeah. to snap Actually, out you of it answered or to- what was in my head better than me explaining. ನನಗೆ ಅದು ಹೆಂಗ್ ಹೇಳೋದು ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಸೊ ಇದೊಂದು ಆರ್ಟಿಕಲ್ ನೋಡ್ತಾ ಇದ್ದೆ ನಾನು, ವೆರಿ ಇಂಟ್ರೆಸ್ಟಿಂಗ್ಲಿ ರಿಟನ್. ಲೈಫ್ ಅಂದ್ರೆ ಪ್ರತಿಯೊಂದು ಕೂಡ ಚಾಯ್ಸಸ್. ಅಂದ್ರೆ ನಾವು ಎದ್ದಾಗಿಂದ ಸಹ ನಾವು ಚಾಯ್ಸೇ ಮಾಡೋದು. ಎದ್ ಕೂಡ್ಲೆ ನಾನು ಇಲ್ಲ ಸೋಮಾರಿ ತರ ಕೂಡಬಹುದು ಅಥವಾ ನಾನು ಜಿಮ್ಗೆ ಹೋಗ್ಬಹುದು. ದಟ್ಸ್ ಅ ಚಾಯ್ಸ್. ನಾನು ತಿನ್ಬೇಕಾದ್ರೆ ಯಾವ್ದೋ ಜಂಕ್ ತಿನ್ಬಹುದು ಅಥವಾ ಹೆಲ್ದಿ ತಿನ್ಬಹುದು. ದಟ್ಸ್ ಅನದರ್ ಚಾಯ್ಸ್. ಅಂದ್ರೆ ಸಣ್ಣ ಪುಟ್ಟ ವಿಷಯದಿಂದ ಹಿಡಿದು ಮೇಜರ್ ವಿಷಯಗಳಲ್ಲೂ ಸಹ. ಸೊ ಇಟ್ಸ್ ಅ ಚಾಯ್ಸ್ ದಟ್ ಯು ಮೇಡ್ ಅಂಡ್ ತುಂಬಾ ಒಳ್ಳೆ ಚಾಯ್ಸ್ ಮಾಡಿದೀರಾ. Thank you. Yeah. Yeah, I think it's a choice. Yeah. I've chosen to be I've chosen to smile in spite of everything. Yeah. It's ಅಂದ್ರೆ it's a journey of life. ನಿಮ್ ನಾವೆಲ್ ನ ಒಂದು ಟ್ವಿಸ್ಟ್ ಇದು. When you turn back, you'll have so many stories to tell. Yes. And then as ಈ ಮಾತನ್ನ ಆಲ್ಮೋಸ್ಟ್ ನಾವ್ ಎಂಡಿಗೆ ಬರ್ಬೇಕಾದ್ರೆ ಒಂದು ಜಸ್ಟ್ ನಂದು one ವಿಷಯದಲ್ಲಿ I want to ask you your thoughts. You may choose to not answer this question also. ಅಂದ್ರೆ ಮೂವ್ ಆನ್ ಅಂತ ಹೇಳೋದಿಲ್ಲ ನಾನು, ಬಟ್ ಎವ್ರಿ ಫೇಸ್ ಒಂದೊಂದು ವಿಷಯಗಳಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. And then at some point you're a very young girl, I would say, of course as a young mother. At some point you will life, some point in life, in your ಒಂದು ಲೈಫ್ ನಲ್ಲಿ ಲವ್ ಅನ್ನೋದು if you encounter again, how open are you for it? Honestly, I don't know if I'm open for it yet. ಗೊತ್ತಿಲ್ಲ. Maybe the answer will come at that time if someone is there. But ನಾನು ಅದರ ಬಗ್ಗೆ see, I would be lying if I said that ನನ್ನ ಹತ್ರ ಯಾರು ಅದ್ರ ಬಗ್ಗೆ ಮಾತಾಡ್ಸಿಲ್ಲ, ನನ್ನ ಹತ್ರ ಯಾರು ಬಂದು ಹೇಳಿಲ್ಲ ಅನ್ನೋದು. ನನ್ನ ಸುತ್ತಮುತ್ತ ಈ ಮಾತುಕತೆ ನಡೀತಾನೆ ಇರುತ್ತೆ. I've heard it also. But I'm not ready. I'm not ready mentally. ಅಲ್ಲ, ಅಂದ್ರೆ ಇವತ್ತು ಬೆಳಿಗ್ಗೆನೆ ಆಗ್ಬೇಕು ಅಥವಾ ನಾಳೆನೇ ಆಗ್ಬೇಕು ಅನ್ನೋದಲ್ಲ. ಬಟ್ ಅದೊಂದು ಚಾಯ್ಸ್. ಪ್ರಾಬಬ್ಲಿ ವಿ ಡೋಂಟ್ ನೋ. I'll choose what is right at that time. Perfect answer. And in fact, I think off late ನನಗೆ ಜನ ಮಾತಾಡಿಸಿದಾಗ ಎವ್ರಿಥಿಂಗ್ ಯೂಸ್ ಟು ಬಿ ವೆರಿ ಏನಂತಾರೆ, ದೇ ವಾಂಟೆಡ್ ಸ್ಪೆಸಿಫಿಕ್ ಆನ್ಸರ್ಸ್. ಅಂದರೆ ಅವ್ರು ಐ ನ್ಯೂ ವಾಟ್ ದೇ ವರ್ ಡೈರೆಕ್ಟಿಂಗ್ ಅಟ್, ಬಟ್ ನನಗೆ ದೇ ನೆವರ್ ಗೇವ್ ಮಿ ದ ಸ್ಪೇಸ್ ಟು ಬಿ ಮೈ ಸೆಲ್ಫ್. But I felt very nice talking to you. It did not feel like an interview. It just felt like a very friendly chat. Like, okay, tumba dina aaytu meet ಮಾಡಿ and we're going to talk to each other ಅನ್ನೋ ರೀತಿ ಇತ್ತು. I loved this interview. Thank you so much. Thank you so much, Meghna. All the very best to you. ಒಳ್ಳೆದಾಗ್ಲಿ. Thank you. We just wish you well. Thank you. And please keep smiling. Yes, I'm smiling. I don't think you all can see, but I'm smiling. You all can see. Yeah, I'm smiling. Yeah. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.